ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಚೂಸವರ. ಆತ್ಮೀಯರೇ, ಸಿದ್ದರಾಮಯ್ಯ DKC ಅವರು ವಿರೋಧಿ ಆಗ್ತಾ ಇದ್ದಾರಾ, ದೂರ ಸರಿಸಿದಾರ, DKC ಮತ್ತು ಸಿದ್ದೂರ ಮಧ್ಯದಲ್ಲಿ ಟಗ್ ಆಫ್ ವಾರ್ ನಡೀತಾ ಇದೆಯಾ ಅಂತ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ಹೌದು, ಮುಖ್ಯಮಂತ್ರಿಯನ್ನಾಗಿ ಮಾಡುವಲ್ಲೇ ಒತ್ತಡ ತಂದ DKC ಅವರು ಅವರಿಗೆ ಬೆಂಡ್ ಆದಂಗೆ ನೀವು ಹೇಳಿದಂಗೆ ನಡೀತೀರ ಅನ್ನೋದು ಏನೇನೋ ಆಶ್ವಾಸನೆ ಕೊಟ್ಟಿರಬಹುದು ಅನ್ನಿಸ್ತದ. ಅದು ಹೈಕಮಾಂಡ್ ಒತ್ತಡ ಬಂದಿರಬಹುದು ಅಂತ ಅನ್ನಿಸ್ತದ. ಆದರೆ CM ಆದ ತಕ್ಷಣ ಇವರ ಬಾಡಿ ಲ್ಯಾಂಗ್ವೇಜ್ DKC ಅವ್ರದ್ದು ಆದಷ್ಟು ತನ್ನ ಮಾತು ನಡಿಬೇಕು ಅನ್ನುವಂಥದ್ದು ಸಹಜ ಇರಲಿ, ತಪ್ಪಂತಲ್ಲ. ಮತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಹೊಂದಿರ್ತದೆ, ಆದರೆ ಅದೇ ಕಾಲಕ್ಕೆ ಕೆಲವು ಅನಿವಾರ್ಯತೆಗಳು ಸಹಿತ ಇರ್ತಾವೆ. ಯಾಕೆಂದ್ರೆ DK ಶಿವಕುಮಾರ್ ಅವರು ಅಂತ ತಿಳ್ಕೊಬೇಕಾಗ್ಯದ, ಇಡೀ ರಾಜ್ಯದ ಮುಖ್ಯಮಂತ್ರಿ ಹೌದವರು, ಆದರೆ ಇಡೀ ರಾಜ್ಯದ ನಾಯಕರಲ್ಲ. ನಾಯಕ ಬೇರೆನವರು ಡಿಫ್ರೆಂಟ್ ಇರ್ತಾರೆ. ಇಡೀ ಉತ್ತರ ಕರ್ನಾಟಕದ ಎಲ್ಲ ಕಡೆ ಅವ್ರದ್ದಿಲ್ಲ. ಮತ್ತು ಉತ್ತರ ಕಡೆ ಬಂದಾಗ ಸತೀಶ್ ಅವರದ್ದು, ಲಕ್ಷ್ಮಣ ಸವದಿ ಅವರದ್ದು, ಇಂಥವ್ರ ಸಹಾಯ, ಪಟ್ಟಣ ಅವ್ರದ್ದು, ಇಂಥವ್ರ ಸಹಾಯ ತೊಗೊಳ್ಬೇಕಾಗ್ತದ. ಮತ್ತು ಮೈಸೂರು ಸುತ್ತಮುತ್ತ ಪ್ರಭಾವ ಇರ್ಬೋದು. ಹೋದ ಎಲೆಕ್ಷನ್ದಲ್ಲಿ ಅವರು ಮುಖ್ಯವಾಗಿ ಸಿದ್ದರಾಮಯ್ಯನವರು ಮತ್ತು DKC ಅವ್ರಿಗೂ ಜೊತೆಯಾಗಿ ಎಲೆಕ್ಷನ್ ಮಾಡಿದ್ರು ಅನ್ನೋದು ಒಪ್ಪುನು. ಆದರೆ ಮ್ಯಾಕ್ಸಿಮಮ್ ಅದರಲ್ಲೇ ಮತಗಳು ಬಂದಿದ್ದು ವಿಶೇಷವಾಗಿ ಸಿದ್ದರಾಮಯ್ಯರಿಂದ ಅನ್ನೋದನ್ನು DKC ಅವರು ಎಂದೂ ಬರೀಬಾರ್ದು. ಯಾಕಂದರೆ ಇಡೀ ರಾಜ್ಯದ ಪ್ರತಿ ಕ್ಷೇತ್ರದಲ್ಲೂ ಒಂದು 10-15 ಜನ ಸಿದ್ದರಾಮಯ್ಯನ ಬಲ್ಲಂಥವರು, ಸಿದ್ದರಾಮಯ್ಯರ ಬಗ್ಗೆ ಪ್ರೀತಿ ಇದ್ದಂಥವ್ರು ಸಿಕ್ಕೇ ಸಿಗ್ತಾರೆ. ಹಾಗೆ DKC ಅವ್ರ ಪರವಾಗಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಈ ಮಾತನ್ನು ಅಗ್ದಿ ಗಂಟಾ ಘೋಷವಾಗಿ ಹೇಳಬೇಕಾಗಿದೆ. ಇಂಥವ್ರು DKC ಅವರು ಇವತ್ತು ಹೈಕಮಾಂಡದ ಒತ್ತಡದಿಂದ ಮುಖ್ಯವಾಗಿ ಅದೇ, ಇಲ್ಲಾಂದರೆ ಸಿದ್ದರಾಮಯ್ಯ ಬಿಡ್ತಾನೇ ಇರಲಿಲ್ಲ. ಎಲ್ಲಿವರೆಗೆ ರಾಹುಲ್ ಗಾಂಧಿಯವರು ಸೈರೀರಿ ಅಂತ ಹೇಳಿದರು ಅಲ್ಲಿವರೆಗೆ ಅವರಿದ್ದರು. ನಿಮಗೂ ಗೊತ್ತದ. ಅಂದ್ರೆ ನಾನು ರಾಹುಲ್ ಗಾಂಧಿಯವರು ಹೇಳಿ ಬಿಡ್ತೀನಿ ಅಂತ ಹೇಳಿದರು. ಕೊನೆಗೆ ರಾಹುಲ್ ಗಾಂಧಿಯವರ ಮೂಲಕ ಬಿಡಿಸುವಂಥ ಕೆಲಸವನ್ನು DKC ಮಾಡುವಲ್ಲಿ ಯಶಸ್ವಿ ಆದರು. ಪ್ರಭಾವ ಮಾಡುವಲ್ಲೇ ಸೋನಿಯಾ ಗಾಂಧಿಯವರನ್ನ ಮತ್ತು ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿಯವರ ಉಪಯೋಗ ತೊಗೊಂಡ್ರು. ಅವ್ರಿಗೂ ಇವ್ರ ಬಗ್ಗೆ, ಅದರಲ್ಲೂ ಸೋನಿಯಾ ಗಾಂಧಿಯವರಿಗೆ DKC ಅವರ ಬದಲಾಗಿ ಒಂದು ಅತಿಯಾದ ಪ್ರೀತಿ. ನಮ್ಮ ಪಕ್ಷಕ್ಕಾಗಿ ದುಡಿದಂಥ ವ್ಯಕ್ತಿ,